ಸಾವುಕಾರ ಮಂದಿಗೆ ಏನಿಲ್ರಿ, ಯಾರ್ಯಾರು ಬರ್ಡೇಗೆ ವಿಶ್ ಮಾಡು ಅಂತ ಹೇಳಿದ್ರಿ ಅವ್ರದ್ದೆಲ್ಲಾರ್ದು ಲಾಸ್ಟಲ್ಲಿ ವಿಶ್ ಮಾಡಿದ್ದೀನಿ ನೋಡ್ರಿ ಕೊನೆವರೆಗೂ. ಆಮೇಲೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು ರೀ. ನಂಗೆ ಭಾಳ ಮೆಮ್ರಿ ಪ್ರಾಬ್ಲಮ್ ಐತಿ, ನಂಗೆ ನೆನಪಿರಲ್ಲ. ನೀವು 18ನೇ ತಾರೀಕು ಇರೋದು ಇಲ್ಲ 6ನೇ ತಾರೀಕು ಇರೋದನ್ನ ನಂಗೆ ಇವತ್ತು ಹೇಳಿದರೆ ನಂಗೆ ನೆನಪಿರಲ್ಲ. ಇದನ್ನೆಲ್ರಿಗೂ ಹೇಳ್ತೀನಿ, ಯಾರು ವಿಡಿಯೋ ನೋಡ್ತೀರಿ. ನಾನು ನಿಮಗೆ ವಿಶ್ ಮಾಡೋಕ್ಕೆ ಒಲ್ಲೆ ಅಂತ ಹೇಳಲ್ಲ, ನಂಗೆ ವಿಶ್ ಮಾಡ್ತೀನಿ. ಹಾಯ್ ಹೇಳೋಕ್ಕೆ ನಾನು ಹೋಗಲ್ಲ ಮೇಡಮ್, ಯಾರು ನನಗೆ ಹಾಯ್ ಹೇಳಿ ಅಂತ ಹೇಳಬೇಡಿ, ನಾನು ಹೇಳಲ್ಲ. ಯಾಕಂದರೆ ಸುಮ್ಮನೆ ಟೈಮ್ ಹೋಗ್ಬಿಡುತ್ತೆ. ಹಾಯ್ ಹೇಳೋದು ಒಂದ್ಸರಿ ಲೈವ್ ಬರ್ತೀನಿ, ಲೈವಲ್ಲಿ ಎಲ್ರಿಗೂ ಹಾಯ್ ಹೇಳಿಬಿಡ್ತೀನಿ. ಈ ಬರ್ಡೇ ಮತ್ತು ಆ್ಯನಿವರ್ಸರಿದು ಹೇಳ್ತೀನಿ. ಆದರೆ ನಂಗೆ ನಾಳೆ ಐತೆ ಅಂದರೆ ನಂಗೆ ಇವತ್ತು ಸಾಯಂಕಾಲ ನೆನ್ಪು ಮಾಡಿರಿ, ಯಾಕಂದರೆ ನಾನು ನಾಳೆ ವಿಡಿಯೋನ ರಾತ್ರಿ ಮಾಡ್ತೀನಿ ಕೂತ್ಕೊಂಡು, ಅದಕ್ಕೋಸ್ಕರ. ಆಮೇಲೆ ಕಮೆಂಟ್ ಭಾಳ ಬಂದಿರ್ತಾವ್ರಿ, ಅದು ಒಂದು ನಂಗೆ ಭಾಳ ಕಷ್ಟ ಆಗುತ್ತೆ. ಒಂದು 200 ಕಮೆಂಟ್ ಅಂದ್ರೆ 100 ಅಂತೂ ಬಂದಿರ್ತಾವೆ ಅಂದ್ಕೊಳ್ರಿ. ಈಗ 100 ಕಮೆಂಟ್ದೊಳಗೆ ನಂಗೆ ಹುಡುಕ್ಬೇಕು, ನಂಗೆ ಅಲ್ಲೊಂದು ಅರ್ಧ ಗಂಟೆ ಹೋಗಿಬಿಡುತ್ತೆ. ಯಾಕಂದ್ರೆ ನಂಗೆ ಟೈಮ್ ಸಾಲಂಗಿಲ್ಲ. ಅದಕ್ಕೋಸ್ಕರ ಸಾಯಂಕಾಲ ನಂದು ಯಾವುದು ವಿಡಿಯೋ ಹಾಕ್ತೀನಲ್ಲ, ಹಳ್ಳಿ ಬಡ ಕುಟುಂಬದ ಹಾಕ್ತೀನಲ್ಲ, ಆ ವಿಡಿಯೋಗೆ ವಿಶ್ ಮಾಡಿ ಅಂತ ಹೇಳಿ, ಸಾಯಂಕಾಲದ ವಿಡಿಯೋಗೆ. ಅಂದರೆ ನಾನು ಬೆಳಗ್ಗೆ ಎಲ್ರಿಗೂ ವಿಶ್ ಮಾಡಿಬಿಡ್ತೀನಿ, ನಂಗೆ ನೆನಪಿರುತ್ತೆ. ನೀವು ಬೆಳಗ್ಗೆ ವಿಡಿಯೋಗೆ ಹಾಕಿಬಿಟ್ರೆ ನಂಗೆ ಅದು ನೆನಪಿರಲ್ಲ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ 2 ದಿನ, ಈಗ 19ಕ್ಕಿತ್ತು, ಆ ಮೇಡಮು 2-3 ಸರಿ ಮಾಡಿದ್ದಾರೆ ಮೆಸೇಜು ವಿಶ್ ಮಾಡಿ ಅಂತ ಹೇಳಿ. ಅದು ನಂಗೆ ಏನಾಗುತ್ತೆ ನೆನಪಿರಲ್ಲ, ನಂಗೆ ಅವ್ರು ಮತ್ತೆ ಇನ್ನೊಂದು ಸರಿ ನೆನಪು ಮಾಡಬೇಕು. ಅದಕ್ಕೋಸ್ಕರ ನಾಳೆ ನಿಮ್ಮದು ಹುಟ್ಟಿದಬ್ಬ ಇದೆ, ಆ್ಯನಿವರ್ಸರಿ ಇದೆ, ಸ್ಪೆಷಲ್ ಏನೋ ಡೇ ಇದೆ ಅಂದರೆ ನಂಗೆ ಇವತ್ತು ಲಾಸ್ಟಲ್ಲಿ ಯಾವುದು ವಿಡಿಯೋ ಹಾಕ್ತೀನಲ್ಲ ಆ ವಿಡಿಯೋಗೆ ನೀವು ಹೇಳಿ. ನಾನು ಬೆಳಗ್ಗೆ ಅದೆಲ್ಲ ಕಮೆಂಟಿಗೆ ರಿಪ್ಲೈ ಮಾಡ್ತಿರ್ತೀನಲ್ಲ, ಆವಾಗ ನಾನು ಅದನ್ನು ಬೇಕಾದ್ರೆ ಫಟ್ ಅಂತ ಸೇರಿಸ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ. ಅದಕ್ಕೋಸ್ಕರ ಅಷ್ಟು ಮಾಡಿರಿ ಪ್ಲೀಸ್. ಮಾತು ಜಾಸ್ತಿ ಐತಂತ ಬೈಕೋಬೇಡ್ರಿ. ಒಂದು ವಿಷಯ, ಸವಿತಾ ಅವರೇ, ನೀವು ಕೇಳ್ತೀರಿ ಯಾಕೆ ಮೇಡಮ್ ಆ ಕ್ಯಾರೆಕ್ಟರ್ ಸ್ಯಾರಿ ಚೇಂಜ್ ಮಾಡಿದ್ರಿ, ಈ ಕ್ಯಾರೆಕ್ಟರ್ ಇರಲಿಲ್ಲ ಅಂತೇಳಿ. ನಂಗೆ ನೆನಪಿರಲ್ಲ ಮೇಡಮ್, ಅದು ಒಂದು ದೊಡ್ಡ ಪ್ರಾಬ್ಲಮ್. ನಂಗೆ ಮೊದಲು ಹಿಂಗಿರಲಿಲ್ಲ, ನಾನು ಈಗ ಹಿಂಗಾಗೀನಿ. ಅದು ಯಾಕಂದ್ರೆ ಭಾಳ ಟೆನ್ಷನ್ ಐತೆ ನಂಗೆ, ಅದಕ್ಕೆ ನೆನಪಿರಲ್ಲ ಅಷ್ಟೇ. ಒಂದೊಂದ್ಸರಿ ನಂಗೆ ಕ್ಯಾರೆಕ್ಟರ್ ನೇಮು ಗೊತ್ತಿರಲ್ಲ, ಹಳೆ ವಿಡಿಯೋ ತೆಗೆದು ನೋಡಬೇಕು. ಹಾಗಾಗಿ ನಂದು ಇನ್ನೊಂಚೂರು ಟೈಮ್ ಹೋಗ್ಬಿಡ್ತೈತಿ. ಹಳೆಯದು ವಿಡಿಯೋ ಮಾಡೋಕೆ ಕೂತಾಗ ಮತ್ತೊಂದು 15-20 ನಿಮಿಷ ಹಳೆ ವಿಡಿಯೋದಾಗ ಏನು ಕೊಟ್ಟಿದ್ದೆ ಹೆಸರು ಅಂತ ನೋಡೋದು. ಇಲ್ಲಾಂದ್ರೆ ಏನು ಮಾಡಿರ್ತೀನಿ, ನಿಮಗೆ ಹೇಳೋಕೆ ಹೇಳ್ಬಿಡ್ತೀನಿ, ಏನು ಹೇಳಿದ್ದೆ ನಂಗೆ ನೆನಪಿಲ್ಲ, ಏನೋ ಒಂದು ಹೇಳಿರ್ತೀನಿ, ಏನು ಹೇಳಿದ್ದೆ ಯಾರು ನೆನಪು ಮಾಡಿ ಅಂತ. ಸಿಗೋದೇ ಇಲ್ಲ ಒಂದೊಂದು ಸರಿ ಅಂತೂ ಹಳೆ ವಿಡಿಯೋದಾಗ. ಎಷ್ಟು ಕಷ್ಟ ಆಗೋದು ಗೊತ್ತ ನಂಗೆ. ಈಗ ಹಂಗೆ ಆಗಿದ್ರಿ, ಮೊದಲು ಹಿಂಗಿರಲಿಲ್ಲ. ನಮ್ಮಮ್ಮಿ ಆದರೂ ಬಾದಾಮಿ ನೆನೆಯಕ್ಕೆ ಕೊಡ್ತಾರೆ ಮುಂಜಾನೆ, ಅದು ಏನು ಎಫೆಕ್ಟ್ ಆಗೋಲ್ದೈತಿ, ಜಗ್ಗು ಮರಿತೀನಿ ಗೊತ್ತಿಲ್ಲ. ಒಳ್ಳೆ ಹುಚ್ಚಿ ಥರ ಹೆಮ್ಮೆಯಿಂದ ಹೇಳಕತ್ತೀನಿ, ಮರೆಯೋದನ್ನ ನಗಬೇಡ್ರಿ ಯಾರು. ಎನಿವೆ ಥ್ಯಾಂಕ್ ಯು. ಕತಿ ನೋಡೋಣ, ಭಾಳ ಟೈಮ್ ತೊಗೊಂಡಿವತ್ತು. ಎಲ್ಲ ಘಾಟಿ ಮುದುಕಿ, ನಾನು 10 ಊರಿನ ಗೌಡ ಅದೀನಿ, 10 ಊರಿಗೆ ಜಮೀನ್ದಾರಿಕೆ ನಾನು ಮಾಡ್ತೀನಿ. ನನಗೆ ಊರು ಬಾಡೆ ಊರು ಹಾಟೆ ಅಂತೀಯ. ನಿನಗೈತಿ ನಿನ್ನ ಮಗ್ಗನ ನೀರು ಕುಡಿಸ್ಲಿಲ್ಲ ನೋಡು, ಮಂದಿ ಸೇರಿಸ್ತೀಯ ಮಂದಿ. ಈಗ ಹೊಕ್ಕಿನಿ ಬರ್ತೀನಿ ನಾನು, ಪೊಲೀಸ್ರ ಜೊತೆ ನಿಮ್ಮ ಮನೆಗೆ ಬರ್ತೀನಿ ನೋಡಕ್ಕಂತೀನಿ ನೀನು. ಹೋಗ ಹಳೆ ಮುಲ್ಲ ನಾವೈದು ಹೋಗು. ನಿನ್ನಂತ ಒಣ ದಿಮಕ ಮಾಡ್ಕೊಂಬರ ಒಣ ಮಂದಿನೆಲ್ಲ ನೋಡಿ ನಾನು. ನಿಮ್ದೆಲ್ಲ ಏನಂದ್ರೆ ಒಣ ಟಣ ಅಷ್ಟ ನಿಮ್ದು, ಏನಿರೋದಿಲ್ಲ ಹಿಂದೆ ಮುಂದೆ. ಹೋಗೋಗಿ ಸಾಕು. ಹ್ಞೂ ನೀವ ನಾವು ಒಳಗೆ ಬಾ ಅಂತನೂ ಅಂದಿಲ್ಲ, ಒಳಗೆ ಬಂದು ಕುಂದ್ರಿ ಅಂತನೂ ಅಂದಿಲ್ಲ. ಬಂದದ್ನ ಆರಾಮ್ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡು ಸ್ಟೂಲ್ ಮೇಲೆ ಟಂಕ್ ಟಕ್ ಅಂತ ಹಲಾಡ್ಸ್ತಾನೆ ಕಾಲ. ಅಷ್ಟು ಹೇಳಕತ್ತೀವಿ ನಾವು ಹೆಣ್ಮಕ್ಳು ಅಷ್ಟೇ ಅದೀವಿ. ನೀ ಯಾಕೆ ಬಂದಿದೆ ಅಂದ್ರೆ ಹೂನವಲ್ಲ ಊರು ಬೇಡ. ಈಗ ನೋಡಿ, ಈಗ ನೀ ಬಂದಿ ಅಂತಂದು ಎಷ್ಟು ಹಾರಾಡ್ತಾನ. ಹೆಂಗಸ್ರಾ ನೀವೆಲ್ಲ? ಹೆಂಗಸ್ರಾ ನೀವು? ಹೆಂಗಸ್ರಲ್ಲಿ ನೀವು ಎಲ್ಲ ನೀವು ನರರೂಪದ ರಾಕ್ಷಸಿಯರು, ನೀವು ಯಮ ಕಿಂಕರಿಯರು ನೀವು. ಹೌದು, ಇದು ನರಕನ. ಬಂದಿಯಲ್ಲ ಎಣ್ಣೆಗೆ ನಿನ್ನನ್ನು ಸುಟ್ಟು ಬೇಯಿಸಿ ತಿನ್ನು ನಾನು. ತಿನ್ನಾರ ನೀವು? ಸುಟ್ಟು ಬೇಯಿಸಿ ತಿನ್ನಾರ? ಇರಲಿ ತೋರಿಸ್ತೀನಿ. ಈ ಗೌಡ ಏನನ್ನ ತೋರಿಸ್ತೀನಿ ನಾನು, ಈ ಜಮೀನ್ದಾರನ ತಾಕತ್ತು ಏನಂತ ತೋರಿಸ್ತೀನಿ. ಮುದುಕಿ ನಿನ್ನನ್ನು ಬಿಡುದಿಲ್ಲ ಮುದುಕಿ, ನಿನ್ನ ನೋಡ್ತಾರೆ ನೀನು. ನಿಂದ್ರಿಲಿ ಏರಣ್ಣ. ಯಮ್ಮ ಇದಕ್ಕೆ ಬಂದಿ ಮನ್ಯಾಗ? ನಿಮ್ಮವ್ವ ನಿಮ್ಮ ಅಕ್ಕರು ಓಸ್ರು ನಾವಂದ್ರ ಕುಂಡಿ ತಿರ್ಸಿ ಆಟಾಡ್ತಾರ. ನೀ ಇದಕ್ಕೆ ಬಂದ್ಲ ಮನೆಗೆ? ಏನು ಹುಡ್ಕಕತ್ತಿದ್ದಲ್ಲಿ? ಏನಿಲ್ಲ, ಅದೇನೋ ಜಗಳ ಆಕತ್ತಿತ್ತಲ್ಲ, ಬಂದಿದ್ದೆ. ಹಂಗ ಅಲ್ಲೇನೋ ಬಿದ್ದಿತ್ತು, ಮ್ಯಾಕೆ ಎತ್ತಿಟ್ನ್ಯಾಳ. ಏನು ಹುಡುಕಿಲ್ಲ ನಾನು. ಅವ್ನು ಕಿಸಿ ಚೆಕ್ ಮಾಡ ನಿರ್ಮಲಿ. ಕಿಸಿ ತೆಗಿಯಂತ ಇಟ್ಕೋಣ ನನ್ನ ನೋಡು. ಕಳ್ತನ ಮಾಡಕ್ಕೆ ಕಳಿಸಿದ್ದಾಳೆ ಅವರವ್ವ. ಮತ್ತು ಮಗಳು ದೊಡ್ಡಕ್ಕೆ ಹೇಳಲ್ಲ, ಏನಾರ ಕಡಿಮೆ ಬಿದ್ದಿದ್ದಿತ್ತು, ಅದಕ್ಕೆ ಕಳ್ತನ ಮಾಡಿ ತೊಗೊಂಬಂದು ಕೊಡು ಅಂತ ಹೇಳ್ಕಶ ಅಂದ್ಲ. ಇರಣ್ಣ ಬಾಯಿಲಿ. ಯಮ್ಮ ಅವ್ವ ಏನು ಹೇಳಿಲ್ಲ,
ಖರೇನ ಬಾಯ್ ಆಗಕತ್ತಿತ್ತಲ್ಲ ಅಂತ ಬಂದೆ ಅಷ್ಟ. ಯಾರು ಬೇತ ಅಷ್ಟಕ್ಕೊಂದು ಬಾಯ್ ಮಾಡಕತ್ತಿದ್ನಲ್ಲ. ಏಕ ಹೋಗಿ ನಿಮ್ಮ ಅವನ ಮುಂದೆಲ್ಲ ಬರಿಯಾಕನ ಏನಿಲ್ಲ ಅವಶ್ಯಕತೆ. ಹೋಗು ಸಾಕು. ಮತ್ತು ಹೊಕ್ಕಿಯ ತಗೊಳ್ಳೆ ಮತ್ತು ಒಡಗಟ್ಗಿನ ಏನಿಲ್ಲ. ಕೈ ಕಾಲಿನ ಅದ ನೋಡಿ ಆಡು ಕಿಶನ ಇಲ್ಲ ಅದಕ್ಕೆ. ಹ್ಞೂ ಬೇ ಅಮ್ಮ ಕಿಶನ ಇಲ್ಲಿದ್ದಕ್ಕೆ ಏನು ಕದಿಯಕ್ಕೆ ಬರಲ್ಲ ನಾನು, ಏನು ಕದಿಯಕ್ಕೂ ಬಂದಿಲ್ಲ ಆಳ. ಬರ್ತೀನಿ ತಗೋ. ಇದು ಏನ್ರಲ್ಲಿ ಅದು ನಿರ್ಮಲಿ ವಿಮಲಿ ನಿಮ್ಮಣ್ಣ ಪೂರ ಮುಳುಗಿಸ್ಬೇಕಂತ ಹೊಂಟಾನ. ಅವನ ಹತ್ರ ಯಾವನ ಹತ್ರನ 10,000 ಸಾಲ ಮಾಡ್ಯಾನ. ಹಾಂ ಇವನ ಹತ್ರ 4,000 ಅಂತ. ಅಲ್ಲ ಇವ ಏನು ಕೆಲ್ಸಕ್ಕೆ ಹೋಗ್ತೀನಿ ದುಡಿಯಕ್ಕೆ ಹೋಗ್ತೀನಿ ಅಂತಂದು ನಮ್ಮ ಮುಂದೆ ಹೇಳಿ ಊರೂರು ಅಡ್ಡಾಡಿ ಬರೀ ಸಾಲ ಮಾಡ್ಕೊಂತ ಅಡ್ಡಾಡ್ಯಾನ. ಹಾಂ ಎಲ್ಲರೂ ಈ ಹುಡುಗಿ ಬರಕತ್ತಾರಲ್ಲ ಇದೇನು ಬಂದಂತೀನಿ. ಲೇ ನಿರ್ಮಲಿ ಯವ್ವ ನಾನು ಅಣ್ಣನ ಹುಡ್ಕೊಂಬ ಅಂತ ಮಾತ್ರ ಹೇಳ್ಬೇಡ ನೀನು. ನನಗೆ ಕಾಲು ಯಾಕತ್ತವು. ಮೊದ್ಲ ಮುಸ್ರು ತಿಕ್ ಅಂತಂದು ಬಿಸ್ಲಾಗ ಕುಂದ್ರಿಸಿ ಮುಸ್ರು ತಿಕ್ಸಿದಿ. ತಲೆಗೆ ಹೊಡೆದು ತಲೆನೂ ನೋವಾಗಿತ್ತು ಕೈನೂ ನೋವಾಗ್ಯಾವ. ಮುಸ್ರು ತಿಕ್ಕಿ ಎಷ್ಟು ಚಂದ ಲಾಲಿ ತೊಗೊಂಬಂದು ಹಚ್ಕೊಂಡಿದ್ದೆ ಜಾತ್ರೆಗ. ಎಲ್ಲ ಹಾಳು ಮಾಡಿಟ್ಟಿ ನೀನು. ಅದು ಮತ್ತೆ ಲಾಲಿ ಗಟ್ಟಿಯಾಗಿ ಹೋಗೈತೆ ಎಲ್ಲ. ಒಂದ ದಿನಕ್ಕೆ ನಂದು ಉಗುರಿನಿಂದ ಲಾಲಿ ಎಲ್ಲ ಹಾಳಾಗಿ ಹೋತು. ನೀನು ಉಗುರಿಂದ ಲಾಲಿಗೆ ಒಂದಿಷ್ಟು ಬೆಂಕಿ ಹಚ್ಚಲಿ ಇಲ್ಲಿ ಮನಿನ ಹತ್ತಿ ಉರಿಯಕತ್ತತಿ. ನಿನಗೆ ಲಾಲಿದ ಹತ್ತಿತ್ತ. ನಿನಗೆ ಲಾಲೆವ ಹಳೆ ಲಾಲೆವನ್ ತೊಗೊಂಬಂದು ಹೋಗು ಮರ್ಯಾದಿಂದ ನಿಮ್ಮ ಅಣ್ಣನ ಕರ್ಕಮ್ಮ ಮನೆಗೆ. ಇನ್ನೂ ಎಲ್ಲೆಲ್ಲಿ ಏನೇನು ಮಾಡ್ಯಾನ. ಇನ್ನು ಯಾವನೇವನು ಬಂದು ನಮ್ಮ ಜೀವ ತಿಂತಾನ ಇಲ್ಲಿ. ಎಲ್ಲಾರೇ ಹಾಳಾಗಿ ಹೋಗ್ಯಾನ ಊರು ಹಾಳಾದವ. ಇವ್ವ ಸಾಕು ಬೈಬೇಡ. ಹೋಗಿ ಹುಡುಕಿಂಡು ಕರ್ಕೊಂಬಂದು ನಿಂದಿರ್ಸ್ತೀನಿ ನಿನ್ನ ಮಗನ ನಿನ್ನ ಮುಂದೆ. ಬೆನ್ನಿಗೆ ಹತ್ತಿದ್ದು ಬೇತಾಳನೇನ ನೆಮ್ಮದಾಗ ಒಂದು ತಾಸು ಮಕ್ಕಳಕ್ಕೂ ಕೊಡೋದಿಲ್ಲ. ನಿನಗೇನವ ಮುತ್ತೈದ್ರನ್ನ ಕರೆಸಿ ಆರತಿ ಮಾಡಿ ಕಳಿಸ್ಬೇಕನ್ನ ಬಟ್ಟೆ ಒಗಿ ಅಂತ ಹೇಳಕ್ಕ. ಏನು ನಿನ್ನ ನಿಚ್ಚಿಗೆ ನೀನ ಹೋಗಿ ಮಾಡ್ತೀಯ ಏನು ಗೆಡ್ಡಗಳು ತೊಗೊಂಬರ್ಲ್ಯಾ? ಬಟ್ಟೆ ಹೋಗಿ ಮುಸ್ರಿ ತಿಕ್ಕು ಕಸ ಅನ್ನೋ ಅಡ್ಗೆ ಮಾಡ ನಿಮ್ಮವನ. ನಿಮ್ಮವನ ಬರ್ತಾಳ ಗಂಡನ ಮನ್ಯಾಗ ಬಂದು ನಿಮ್ಮವನ ತಿಕ್ತಾಳ ಅಲ್ಲಿ ಮುಸ್ರಿ ಕಸ. ಹೋಗ ಸಾಕ. ಒಂದು ನೆಟ್ಟ ಕೆಲಸ ಮಾಡಕ್ಕೆ ಬರೋದಿಲ್ಲ ಏನಿಲ್ಲ. 3 ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಆಗ ಕೂದಲ ತೀರ್ಕೆನದ ಅವನ್ನ ರಿಂಗ್ ಮಾಡ್ಕೊಳದ ಜೋತ್ ಬಿಟ್ಕೊಳದ ತೊಂಡ್ಲ ಈಚಕ್ಕೊಂದಿಸ್ ಮುಂದೆ ಆಚಕ್ಕೊಂದಿಸ್ ಮುಂದೆ ತೊಂಡ್ಲ ಬಿಟ್ಕೊಂಡು ಅಡ್ಡಾಡೋದು ಒಳದ್ದೆ ಉದ್ದಗತಿಗೆ. ನೋಡು ಅವು ಹ್ಯಾಕೆ ಬಿದ್ದವು ತೊಂಡ್ಲ ಚಂದಾಗ ಎಣ್ಣೆ ಹೆಚ್ಚಿ ಹಿಂದಕ್ಕೆ ಬಚ್ಕೊಳಕ್ಕೆ ಬರೋದಿಲ್ಲ. ಆ ಸೈಗಿಡಿ ತೊಗೊಂಬಂದೆ. ನಿಂಗೆ ಗೊತ್ತೈತಿ ಇದು ಮಂಜುಳನ್ ಸ್ಟೈಲ್. ನಾನು ನೋಡಿ ನಾಳೆ ಸಿನಿಮಾದಾಗ ಮೊನ್ನೆ ಎಷ್ಟು ಚಂದ ಕಾಣಕತ್ತಿದ್ಲು ಗೊತ್ತಾನ. ನಮ್ಗೆ ಯಾತ್ಯಾರ ಎಲ್ಲರೂ ಹೇಳ್ತಾರ ನಾನು ಮಂಜುಳ ಇದ್ದಂಗೆ ಅದೀನಂತ. ಹೌದು ಮಂಜುಳ ಇದ್ದಂಗೆ ಮಂಜುಳ. ಹೋಗಿ ಸಾಕು. ಹೊರ ಇಲ್ಲ ಬಗಸಿಲ್ಲ ಕೆಲಸ ಇಲ್ಲ ಇಂಥದ ಮಾಡ್ಕೊಂಡು ನಿಂತ್ಬಿಡು. 3 ಹೊತ್ತು ಕನ್ನಡಿ ಮುಂದೆ ನಿಂದ್ರದ್ದು ಚಿದಿಕ್ಯಾಣದ ಅವನವನ. ಏನು ಮಾಡ್ಬೇಕಾತಿದು. ನಾನೇನ ಅನ್ಕೊಂಡ್ರ ಎಲ್ಲವೂ ನನಗೆ ತಿರುಗುಬೇಡ. ಭಾಳ ಮಾಡಿ ಅವ ಬಟ್ ಹೇಳಿದ ಖರೆ ಆಕತೈತಿ. ನನಗೆ ಶನಿ ಹೆಗಲು ಇರುತ್ತಾ ಅಂತ ಹೇಳಿದ್ದವ. ಅದಾಗಿರ್ಬೇಕು. ನಾನು 1 ರೂಪಾಯಿ ಕೊಡೋಕೆ ಶಾಣೆತನ ಮಾಡಿದ್ದೆ ಅವಂಗ. ಅದ 1 ರೂಪಾಯಿದ ಇದು ಫಲ ಅನುಭವಿಸೋಣ. ಬರಲಿ ವಶೀನ ಮಾಡ್ತೀನಿ ಅವಂಗ. ಅಯ್ಯಯ್ಯ ನನ್ನ ತಲೆಗೆ ಇಟ್ಟು ಕಲ್ಲು ಹಚ್ಚಲಿ. ನಿರ್ಮಲಿ ಲೇ ವಿಮಲಿ ಯವ್ವ ಏನು ಬೇ ಒಮ್ಮೆ ಹೋಗಂತೀವಿ ಒಮ್ಮೆ ಕರಿತಿ ಏನು ಅಲ್ಲಲ್ಲಿ ಹಡಿಬಿಟ್ಟಿ ಅವ ಅದನ್ನಲ್ಲ ಅದ ನಿರ್ಮಲಿ ಹೊತ್ತು ಕರೀಲಿ ಕರ್ಕೊಂಬೈಲಿಕ್ಕಿನ ಉತ್ತರ ಸವಾಸ ಆತು. ಏನು ಬೇವ ಹೊಂಟಿದ್ನೆ ಎಷ್ಟು ಚಂದ. ಮತ್ತಿನ್ನೇನು ಇನ್ಯಾರು ನೋಡ್ಕೊಂಬರ್ಬೇಕು. ಲೇ ಮಬ್ಬ ಹಡ್ರ ಕೇಳಿಲಿ. ಅವ ಅದನ್ನಲ್ಲವ ಶಾನ್ಭೋಗ ಕೆದಳಲಕ್ಕಿ ಡುಬುಲಿ. ತಡ್ರಿ ಇನ್ನೊಬ್ರು ಒಂದು ಕಮೆಂಟ್ ಬಂದಿತ್ತು, ನಂಗೆ ಹೆಸರು ಮರ್ತೋಗೈತಿ. ನೀವು ಡುಬುಲಿ ಅಂತ ಕರಿತೀರಿ ಮೇನ್ ಕ್ಯಾರೆಕ್ಟರ್ಗೆ, ಅದು ನಮಗೆ ಭಾಳ ನಗು ಬರುತ್ತೆ ಅಂತ ಹೇಳಿದ್ರಿ. ಅದು ಕ್ಯಾರೆಕ್ಟರ್ ಹಂಗೈತಿ ಡುಮ್ಗ ಗುಣ್ಗುಣ್ಗ, ಹಾಗಾಗಿ ಡುಬುಲಿ ಅಂತ ಕರಿತೀವಿ. ನಾರ್ಮಲ್ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಹಂಗಲ್ಲ, ಡುಮ್ಮಿ ಅಂತ ಕರೆಯೋದು ಕಡಿಮೆ. ಡುಬುಲಿ ಬಾವ್ಗ ಇನ್ನೂ ಏನೇನ ಕರೀತಾರೆ. ಹಾಗಾಗಿ ಆ ಕ್ಯಾರೆಕ್ಟರ್ಗೆ ಆ ಹೆಸರು ಇಟ್ಟೀನಿ ಅಷ್ಟೆ. ಅವ ಶಾನ್ಭೋಗ ಮತ್ತು ಕಿದಳಲಕ್ಕಿ ಡುಬುಲಿ ಹಾಳದಕ್ಕಿ ಸೇರ್ಕೊಂಡು ನಾಟಕ ಮಾಡಿ ಆ ಹುಡುಗನ ಮನಸ್ಸು ಕೆರಿಸಿ ಲಕ್ಷ್ಮಿ ಮಗಳು ಸುನೀತಿನ ಮಾಸ್ತರ್ ಕೊಡಸಕತ್ತಾರ್ಲೇ ನಿರ್ಮಲಿ. ಯವ್ವ ಏನು ಹೇಳಕತ್ತೀನಿ ನೀನು? ಖರೇನಾ? ಅದ ಅನ್ಕೊಂಡೆ ನಾನು, ಇದ್ರಾಗ ಹಾಕಿದ ಏನು ಐತಿ ಕೈವಾಡ ಅಂತಂದು ಅನ್ಕೊಂಡೆ ನಾನು. ಕೊನೆಗೂ ನೋಡ್ಬೆ ಆಕಿ ಹಿಡಿಬಿಟ್ಟು ಹೆಂಗೆ ಮಾಡಿಬಿಟ್ಲು. ಅವ ನನ್ನ ನೋಡಿ ನಕ್ಕಿದ್ದು ಖರೆ ಬೇ, ಎಷ್ಟು ಚಂದ ಮಾತಾಡಿದ್ನು ಗೊತ್ತನು. ಎಲ್ಲ ಸುಳ್ಳು ಮಾಡಿ ಈ ಶಾನ್ ಬಗುಂದು ಏನಾಯ್ತು ಬೇ,
ಯವ್ವ ನನಗೆ ಇವತ್ತು ಗೊತ್ತಾತ್ ಬೇ, ಈ ಶಾನ್ಭೋಗ ಮತ್ತು ನಿನ್ನ ಸೊಸೆ ಅನ್ಸ್ಕೊಂಡ್ರಕಿ ಮದ್ದಿಗಿನ ಐತಿ ಕಳ ಸಂಬಂಧ ಇರೋದು ಖರೆ ಬೇ ಯವ್ವ. ಹಿಂಗಾದ್ರ ಆತು, ಏನಾರ ಮಾಡ್ಬೇ ಯವ್ವ. ನಾನು ಮಾಸ್ತರನ್ ಮದುವೆ ಆಗ್ಬೇಕಷ್ಟ, ನಾನಂತರೂ ಮದುವೆ ಆಗ್ಬೇಕು. ಯಾವ್ದ ಕಾರಣಕ್ಕೂ ಆ ಸುನೀತಿ ಅವ್ನ ಮದುವೆ ಆಗ್ಬಾರ್ದು. ನಾ ಎಷ್ಟು ಇಷ್ಟಪಟ್ಟಿಂಗ್ ಗೊತ್ತನೋ ಅವನ್ನ. ಯವ್ವ ಯವ್ವ ನೀನ ಏನಾರ ಮಾಡ್ಬೇ ಯವ್ವ. ನಾನು ಏನಾರ ಮಾಡ್ಬೇಕು ಮತ್ತ, ಇಲ್ಲ ಅಂದ್ರೆ ಆ ಶಾನ್ಭೋಗ ಆ ಸುನೀತಿ ನಮ್ಮ ಮಾಸ್ತರಿಗೆ ಕಟ್ಟಿ ಕೈ ತೊಳ್ಕೊಂಡು ಕುಂದಿರ್ತಾರ. ನನ್ನ ಮಗಳು ಏನು ಮಾಡಬೇಕು? ಬಿಡೋದಲ್ಲ, ಯಾವ್ದ ಕಾರಣಕ್ಕೂ ಅವ್ರನ್ನ ಬಿಡೋದಲ್ಲ. ಇವತ್ತು ಆ ಮೊದ್ಲ ಪದ್ಮಿಗೈತಿ, ಈ ಪದ್ಮನ್ಲಿಂದನಲ್ಲಿ ಇಷ್ಟೆಲ್ಲ ಹೆಚ್ಚಿಕೊಂಡು ಮನೆ ಬಿಟ್ಟು ಹೋಗಿ ಇಷ್ಟಕ್ಕೊಂದು ನಮ್ಮ ವಿರುದ್ಧನ ಇಷ್ಟಕ್ಕೊಂದು ಮಸ್ಲತ್ ಮಾಡೋಕ್ಕೆ ಕಾರಣನ ಆ ಪದ್ಮಿ. ಮೊದ್ಲು ಆ ಪದ್ಮಿಗೆ ಗತಿ ಕಾಣಿಸ್ತೀನಿ ಇವತ್ತು, ಮಾಡ್ತೀನಿ ಕೀಗೆ. ಹೋಗು ನಿಮ್ಮ ಮಣ್ಣೆಲ್ಲದನ್ನ ಹೋಗಿ ಮೆತ್ತ ಕರ್ಕಂಬ ಆಮೇಲೆ ಮಾಡೋಣ. ಮೊದಲು ಪದ್ಮಿದು ಸುನೀತಿದು ಕತಿ ಮುಗಿಸೋಣ, ಆಮೇಲೆ ನಿಮ್ಮ ಮಣ್ಣ ಕೈ ಹಚ್ತೀನಂತ. ಇವತ್ತಿಳಡಿಲಿ ಕೈ ಹಚ್ಚಿ ಕರಿ ಹರಿಲಿಲ್ಲ, ನಾನು ಶಿವಮ್ಮನ ಅಲ್ಲ ಏನೋ ತಿಳ್ಕೊಂಡಾರ ಶಿವಮ್ಮನ ಇವ್ರು. ಮಾಡ್ತೀನಿ ಇವರಿಗೆ ಒಬ್ರೊಬ್ರಿಗೂ. ಲೇ ನಿರ್ಮಲಿ, ನಿಮ್ಮ ಅಣ್ಣನ ಹುಡ್ಕೋಕೆ ಹೋಗ್ಯಲ್ಲ, ಅಲ್ಲೇ ಬಾಯಿಲಿ. ಆ ಪದ್ದಿಗೂ ಬೇಕಿಗೆ ಮಾಡ್ಬೇಡ. ಇದೈತಲ್ಲ ಇದು ಸುನೀತಿಗೂ ಮಾಡ್ಬಿಡು. ಒಂದ ಸರಿಗೇನ ಎರಡು ನಿಗ್ರಿಕೆ ಅಂತವು. ಬೇಡ ಅನುಮಾನ ಬರ್ತೈತಿ. ನಾ ಏನು ಹೇಳ್ತೀನಿ ಅದಷ್ಟ ಕೇಳು. ಈಗ ಹೋಗೀಗ ತಗೊಂಬ ಮೊದ್ಲು. ಅಲ್ವೇ ಮತ್ತು ಯಾವನೋ ಒಬ್ಬ ಗಂಡ ಐತಿ ನನಗೆ ತೋರಿಸ್ತೀನಿ ಹಂಗಿಂಗನ್ನಲ್ಬೇ ಶಾನ್ಭೋಗ. ಹಂಗಂದ್ರೆ ಎಲ್ಲ ಸುಳ್ಳು ಅನ್ಬೇವಾ? ಎಲ್ಲ ಸುಳ್ಳುಲೇ, ಎಲ್ಲ ಸುಳ್ಳು. ನನಗೀಗ ಗೊತ್ತಾಕತೈತಿ ಇದು ಎಲ್ಲ ಶಾನ್ಭೋಗ ಲಕ್ಷ್ಮೀದ. ಇದು ನನಗೀಗ ಅರ್ಥ ಆಕತೈತಿ. ನಿಮ್ಮಣ್ಣ ಬರಲಿ ಇವತ್ತು. ಇದೀಗ ಬರ್ಡೇ ವಿಶಸ್ ಮಾಡೋ ಸೆಷನ್ ಐತ್ರಿ. ಯಾರಿಗೆಲ್ಲ ನೋಡೋಕೆ ಇಷ್ಟ ಇಲ್ಲ ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ. ಆಮೇಲೆ ಇವತ್ತು ಭಾಳ ಮಾಡಿ ಎಷ್ಟು ವಿಡಿಯೋ ಬರ್ತಾವೆ ನಾ ಹೇಳಲಾರೆ, ಯಾಕಂದ್ರೆ ನಾನು ಹುಬ್ಳಿಗೆ ಒಂದು ಮದ್ವೆಗೆ ಹೊಂಟೀನಿ. ಸೊ ಹಾಗಾಗಿ ಎಷ್ಟು ವಿಡಿಯೋ ಬರ್ತಾವೆ ಏನು ನಾ ಹೇಳಲಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಸಾಯಂಕಾಲ ಬಂದು ಎಲ್ಲ ವಿಡಿಯೋನೂ ಹಾಕ್ತೀನಿ. ಥ್ಯಾಂಕ್ ಯು. ಫಸ್ಟು BB ಜಾನವ್ರ ಮೊಮ್ಮಗಳು ಇನ್ಯಾ ಅಂತ ಐತೆ, ಅಥವಾ ನಂಗೆ ಗೊತ್ತಾಗ್ತಿಲ್ಲ. INNAYA ಐನ್ಯಾ ಹೆಸರು ಗೊತ್ತಿಲ್ಲ. ಪುಟ್ಟ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಮೇ ಗಾಡ್ ಬ್ಲೆಸ್ ಯು. ನಿನ್ನ ಆಸೆ ಕನಸುಗಳೆಲ್ಲ ಜೀವನದಲ್ಲಿ ಈಡೇರಲಿ, ಒಳ್ಳೆ ಪ್ರಜೆ ಆಗು, ಅಷ್ಟೇ ನಾ ಹೇಳುವಲ್ಲೆ. ಆಮೇಲೆ ಮತ್ತೆ ಇನ್ನೊಬ್ಬರು ಪುಷ್ಪ ಅವ್ರದ್ದೇ ಬರ್ಡೇ ಐತೆ ಅಂತ ಹೇಳಿದರು. ಪುಷ್ಪ ಮೇಡಮ್, ನಿಮ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಬ್ಲೆಸ್ಸಿಂಗ್ ಕೊಡೋಷ್ಟು ದೊಡ್ಡವಳು ನಾನೇನಲ್ಲ. ಮನಸ್ಸಿಂದ ನಾನು ವಿಶ್ ಮಾಡ್ತೀನಿ. ನೀವು ಜೀವನದೊಳಗೆ ಏನೇನು ಅಂದ್ಕೊಂಡಿರೋ ಅದೆಲ್ಲ ಆಸೆನೂ ಈಡೇರಲಿ, ಆಯಿತಾ? ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹಸ್ಬೆಂಡು, ಅವ್ರ ಹೆಸರು ಸುಂದರ್ಚರ್ ಅಥವಾ ಸುಂದರಾಚಾರ್, ನಂಗೆ ಗೊತ್ತಿಲ್ಲ. ಸುಂದರ್ಚರ್ TD ಅಂತ ಅವ್ರು ಟೈಪ್ ಮಾಡ್ಯಾರ, ಅಥವಾ ನಾನೇ ತಪ್ಪೋದಾಗತ್ತೀನೋ ಗೊತ್ತಿಲ್ಲ. ಅವ್ರ ಬರ್ಡೇ ಅಂತ. ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ನಿಮಗೆ ಶುಭವಾಗಿರಲಿ, ಆರಾಮಾಗಿರಿ, ಬರ್ಡೇನ ಎಂಜಾಯ್ ಮಾಡಿ.